ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರು ಶಾಶ್ವತ ಮಿತ್ರರಲ್ಲ, ಯಾರು ಶಾಶ್ವತ ಶತ್ರುವಲ್ಲ. ಈ ಮಾತು ಇವತ್ತು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಕ್ಕೆ ಅಕ್ಷರಶಃ ಅನ್ವಯವಾಗ್ತಾ ಇದೆ. ನಕ್ಷೆಯನ್ನ ಅಥವಾ ಜಿಯೋಗ್ರಫಿಯನ್ನ ನೋಡಿ, ಓ ಬಾಂಗ್ಲಾದೇಶನ, ಅದು ನಮ್ಮ ಭಾರತದ ಮಡಿಲಿನಲ್ಲಿರುವಂತಹ ಪುಟ್ಟ ದೇಶ, ನಮ್ಮ ಸಹೋದರ ರಾಷ್ಟ್ರ, ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ದಯವಿಟ್ಟು ಆ ಭ್ರಮೆಯಿಂದ ಹೊರಗೆ ಬನ್ನಿ. ಯಾಕಂದ್ರೆ ಕಾಲ ಬದಲಾಗಿದೆ. ಯಾವ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿ ಅಂತ ಭಾರತ ರಕ್ತ ಹರಿಸಿತ್ತೋ, ಯಾವ ದೇಶದ ಉಳಿವಿಗಾಗಿ ಭಾರತೀಯ ಸೈನಿಕರು ಪ್ರಾಣವನ್ನ ತ್ಯಾಗ ಮಾಡಿದ್ರು, ಇವತ್ತು ಅದೇ ಬಾಂಗ್ಲಾದೇಶ ಭಾರತದ ಪಾಲಿಗೆ ಮತ್ತೊಂದು ಪಾಕಿಸ್ತಾನವಾಗುವಂತಹ ಲಕ್ಷಣವನ್ನ ತೋರಿಸ್ತಾ ಇದೆ. ಬಾಂಗ್ಲಾದೇಶ ತನ್ನ ನಿಜವಾದ ಬಣ್ಣವನ್ನ ಬಯಲು ಮಾಡಿದೆ. ಮಿತ್ರ ರಾಷ್ಟ್ರ ಅನ್ನೋ ಮುಖವಾಡ ಕಳಚಿ ಬಿದ್ದಿದೆ. ಒಳಗೆ ಬಾಂಗ್ಲಾದೇಶ ಭಾರತವನ್ನ ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಭಾರತದ ಈಶಾನ್ಯ ರಾಜ್ಯಗಳನ್ನ ಹೇಗೆ ಅಸ್ಥಿರಗೊಳಿಸಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಇತ್ತ ಭಾರತ ಸುಮ್ಮನೆ ಕೂತಿಲ್ಲ. ಗೇಟಿಗೆ ಎದುರೇಟು ಅನ್ನೋ ಹಾಗೆ ಬಾಂಗ್ಲಾದೇಶಕ್ಕೆ ಅಜೀವ ಪರ್ಯಂತ ಮರೆಯಲಾಗದ ಪಾಠವನ್ನ ಕಲಿಸಲು ಭಾರತೀಯ ಸೇನೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಅದೇನಪ್ಪಾ ಅಂತಂದ್ರೆ, ಬಾಂಗ್ಲಾದೇಶದ ಕುತ್ತಿಗೆಯನ್ನೇ ಟಾರ್ಗೆಟ್ ಮಾಡಿ ಹೊಸ ಸೇನೆ ನೆಲೆಯನ್ನ ಸ್ಥಾಪಿಸೋದು. ಈಗಾಗಲೇ ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಅಸ್ಸಾಂನಲ್ಲಿ ಹೊಸ ಸೇನೆ ನೆಲೆಗಳು ತಲೆ ಎತ್ತಿವೆ. ಇದರ ಜೊತೆಗೆ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಮಿಜೋರಾಂನಲ್ಲಿ ಈಗ 4ನೇ ಮತ್ತು ಅತ್ಯಂತ ಅಪಾಯಕಾರಿ ಸೇನೆ ನೆಲೆಯನ್ನ ಸ್ಥಾಪಿಸಲು ಭಾರತ ಸಜ್ಜಾಗಿದೆ. ಇದು ಬಾಂಗ್ಲಾದೇಶಕ್ಕೆ ನೇರ ಸವಾಲಾಗಿದೆ. ಹಾಗಾದ್ರೆ ಏನಿದು ಭಾರತದ ಹೊಸ ತಂತ್ರ? ಬಾಂಗ್ಲಾದೇಶದ ವರ್ತನೆ ಏಕಾಏಕಿ ಬದಲಾಗಿದ್ದು ಯಾಕೆ? ಮಿಜೋರಾಂನಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಹಸ್ಯ ನೆಲೆ ಹೇಗಿರಲಿದೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಬಾಂಗ್ಲಾದ ಅಹಂಕಾರವನ್ನ ಭಾರತ ಮಟ್ಟ ಹಾಕ್ಬೇಕಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಭಾರತದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ವೀಕ್ ಪಾಯಿಂಟ್ ಅಥವಾ ದುರ್ಬಲ ಕೊಂಡಿ ಅಂದ್ರೆ ಅದು ಸಿಲಿಗುರಿ ಕಾರಿಡಾರ್. ಇದನ್ನ ನಾವು ಆಡು ಭಾಷೆಯಲ್ಲಿ ಚಿಕನ್ ನೆಕ್ ಅಂತ ಕರಿತೀವಿ. ಇದು ಕೇವಲ 20ರಿಂದ 22 ಕಿಲೋಮೀಟರ್ ಅಗಲವಿರುವಂತಹ ಒಂದು ಕಿರಿದಾದ ಭೂಪ್ರದೇಶ. ಇದು ಎಷ್ಟು ಮುಖ್ಯ ಅಂತಂದ್ರೆ, ಒಂದ್ ವೇಳೆ ಯುದ್ಧದ ಸಂದರ್ಭದಲ್ಲಿ ಚೀನಾ ಅಥವಾ ಬಾಂಗ್ಲಾದೇಶ ಈ ಚಿಕ್ಕ ದಾರಿಯನ್ನ ಕಟ್ ಮಾಡಿದ್ರೆ, ಭಾರತದ ಪ್ರಮುಖ ಈಶಾನ್ಯ ರಾಜ್ಯಗಳಾಗಿರುವಂತಹ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾ, ಈ 7 ರಾಜ್ಯಗಳು ಭಾರತದ ಮುಖ್ಯ ಭೂಭಾಗದಿಂದ ಶಾಶ್ವತವಾಗಿ ಕಟ್ಟಾಗ್ಬಿಡುತ್ತವೆ. ಇಷ್ಟು ದಿನ ನಮಗೆ ಭಯ ಇದ್ದಿದ್ದು ಚೀನಾದಿಂದ ಮಾತ್ರ. ಡೋಕ್ಲಾಂ ವಿವಾದ ಆದಾಗ ಚೀನಾ ಕಣ್ಣು ಬಿದ್ದಿದ್ದು ಈ ಚಿಕನ್ ನೆಕ್ ಮೇಲೆ. ಆಗ ನಮಗೆ ಬಾಂಗ್ಲಾದೇಶದ ಕಡೆಯಿಂದ ಭರವಸೆ ಇತ್ತು, ನಮ್ಮ ಗೆಳೆಯ ಬಾಂಗ್ಲಾ ಇದೆ, ಆ ಕಡೆಯಿಂದ ಏನೋ ತೊಂದರೆ ಆಗೋದಿಲ್ಲ ಅಂತ. ಆದ್ರೆ 2024ರ ನಂತರ ಬಾಂಗ್ಲಾದೇಶದಲ್ಲಿ ಆದಂತಹ ರಾಜಕೀಯ ಬದಲಾವಣೆಗಳು, ಶೇಖ್ ಹಸೀನಾ ಅವರ ಪಲಾಯನ ಮತ್ತು ಅಲ್ಲಿನ ಆಡಳಿತದಲ್ಲಿ ಹೆಚ್ಚಾಗ್ತಾ ಇರುವಂತಹ ಮೂಲಭೂತವಾದಿಗಳ ಪ್ರಭಾವ ನೋಡಿದ್ರೆ ಈಗ ನಂಬಿಕೆ ಉಳಿದಿಲ್ಲ. ಬಾಂಗ್ಲಾದೇಶ ಈಗ ಚೀನಾದ ಮತ್ತು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಭಾರತದ ವಿರುದ್ಧ ತಿರುಗಿ ಬಿದ್ದಿದೆ. ಹಾಗಾಗಿಯೇ ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ರಕ್ಷಣೆ ಮಾಡೋದು ಈಗ ಭಾರತದ ಪಾಲಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿಯಲ್ಲಿದೆ. ಇನ್ನು ಈ ಅಪಾಯವನ್ನು ಮೊದಲೇ ಗ್ರಹಿಸಿರುವಂತಹ ಭಾರತೀಯ ರಕ್ಷಣಾ ಇಲಾಖೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಈಗಾಗಲೇ 3 ಕಡೆಯಲ್ಲಿ ಹೊಸದಾದ ಸೇನಾ ನೆಲೆಯನ್ನ ಬಲಪಡಿಸಿದೆ. ಅದರಲ್ಲಿ ಮೊದಲನೆಯದು ಬಿಹಾರದ ಕಿಶಾನ್ಗಂಜ್. ಇದು ನೇಪಾಳ ಮತ್ತು ಬಾಂಗ್ಲಾದೇಶದ ಗಡಿಯ ಸಮೀಪದಲ್ಲಿದೆ. ಇಲ್ಲಿಂದ ಉತ್ತರ ಭಾಗದ ರಕ್ಷಣೆ ಮಾಡಲಾಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದ ಚೋಪ್ರಾ, ಇದು ಅತಿ ಮುಖ್ಯವಾದ ಪ್ರದೇಶವಾಗಿದೆ. ಇಲ್ಲಿ ಸೇನೆಯನ್ನ ಜಮಾವಣೆ ಮಾಡೋದ್ರಿಂದ ಸಿಲಿಗುರಿ ಕಾರಿಡಾರ್ಗೆ ನೇರ ರಕ್ಷಣೆ ಸಿಗುತ್ತೆ. ಇನ್ನು ಅಸ್ಸಾಂನ ಧೂಬ್ರೆ, ಇದು ಬ್ರಹ್ಮಪುತ್ರ ನದಿಯ ತಟದಲ್ಲಿದೆ ಮತ್ತು ಬಾಂಗ್ಲಾದೇಶದ ಗಡಿಗೆ ಅಂಟಿಕೊಂಡಿದೆ. ಈ 3 ನೆಲೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇವೆ. ಇವು ಬಾಂಗ್ಲಾದೇಶದ ಯಾವುದೇ ಅನಿರೀಕ್ಷಿತ ನಡೆಗೆ ಉತ್ತರ ಕೊಡಲು ಸಿದ್ಧವಾಗಿ ನಿಂತಿದೆ. ಆದ್ರೆ ಭಾರತೀಯ ಸೇನೆಗೆ ಅನಿಸಿದ್ದು ಏನಂದ್ರೆ, ಇದು ಸಾಲದು. ಶತ್ರು ಈಗ ಒಂದೇ ದಿಕ್ಕಿನಿಂದ ಬರ್ತಾ ಇಲ್ಲ. ಬಾಂಗ್ಲಾದೇಶದ ದಕ್ಷಿಣ ಭಾಗದಿಂದ ಮತ್ತು ಮ್ಯಾನ್ಮಾರ್ ಕಡೆಯಿಂದಲೂ ಕೂಡ ಬೆದರಿಕೆ ಇದೆ. ಇದಕ್ಕಾಗಿಯೇ ಈಗ ಹುಟ್ಟಿಕೊಂಡಿರುವಂತಹ 4ನೇ ಮತ್ತು ಅತ್ಯಂತ ನಿರ್ಣಾಯಕ ಪ್ಲಾನ್, ಅದೇ ಮಿಜೋರಾಂ ಮಿಷನ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮುಖ್ಯ ಹೈಲೈಟ್ ಅಂದ್ರೆ ಅದು ಮಿಜೋರಾಂ. ಮಿಜೋರಾಂ ರಾಜ್ಯವು ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ 2 ದೇಶಗಳ ಜೊತೆಗೆ ಗಡಿ ಹಂಚಿಕೊಂಡಿದೆ. ಇಲ್ಲಿನ ಭೌಗೋಳಿಕತೆ ಎಷ್ಟೊಂದು ಜಟಿಲವಾಗಿದೆ ಅಂತಂದ್ರೆ, ಇಲ್ಲಿ ನುಸುಳುಕೋರರನ್ನ ತಡೆಯೋದು ಕೂಡ ಕಷ್ಟ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇರೋದು ಬಾಂಗ್ಲಾದೇಶದ ಉಗ್ರಗಾಮಿಗಳು ಮತ್ತು ಚೀನಾ ಬೆಂಬಲಿತ ಗುಂಪುಗಳು. ಇದನ್ನ ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆ ಆಯ್ಕೆ ಮಾಡಿಕೊಂಡಿರುವಂತಹ ಜಾಗವೇ ಪರ್ವಾ. ಇತ್ತೀಚೆಗೆ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಭಾರತೀಯ ರಕ್ಷಣಾಧಿಕಾರಿಗಳು ಮಿಜೋರಾಂನಲ್ಲಿ 4ನೇ ಬೃಹತ್ ಸೇನಾ ನೆಲೆಯನ್ನ ಸ್ಥಾಪಿಸಲು ಸಕಲ ಸಿದ್ಧತೆ ನಡೆಸಿದ್ದಾರೆ. ಇದು ಸಾಮಾನ್ಯ ಕ್ಯಾಂಪ್ ಅಲ್ಲ, ಇದೊಂದು ಪೂರ್ಣ ಪ್ರಮಾಣದ ಆಪರೇಷನ್ ಬೇಸ್ ಆಗಿದೆ. ಹಾಗಾದ್ರೆ ಇದರ ವಿಶೇಷತೆ ಏನೇನು? ಡಿಸೆಂಬರ್ 19ರಂದು ಪೂರ್ವ ಕಮಾಂಡ್ ನ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಆರ್.ಸಿ. ತಿವಾರಿ ಅವರು ಖುದ್ದಾಗಿ ಮಿಜೋರಾಂನ ಐಜ್ವಾಲ್ ಬಳಿ ಇರುವಂತಹ ತುವಾಂಪು ಮತ್ತು ಈ ಪರ್ವ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಆದ್ರೆ ಇದು ಸುಮ್ಮನೆ ಭೇಟಿ ನೀಡಿಲ್ಲ. ಅಲ್ಲಿನ ಭೂಪಟವನ್ನ ಇಟ್ಟುಕೊಂಡು ಬಾಂಗ್ಲಾದೇಶದ ಕಡೆಯಿಂದ ಬರುವುದಾದಂತಹ ಥ್ರೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಅದರ ಜೊತೆಗೆ 3ನೇ ಕಾರ್ಪ್ಸ್ ನ ಜಿಒಸಿ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಅಭಿಜಿತ್
ಅಜಿತ್ ಎಸ್ ಮತ್ತು ಅತ್ಯಂತ ಪ್ರಮುಖವಾಗಿ 17ನೇ ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ನ ಜಿಒಸಿ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಯಶ್ ಅಲ್ಹಾವರ್ ಕೂಡ ಇದ್ದರು. ಇಲ್ಲಿ ಒಮ್ಮೆ ಗಮನಿಸಿ, 17ನೇ ಮೌಂಟೇನ್ಸ್ ಸ್ಟ್ರೈಕ್ ಕಾರ್ಪ್ಸ್ ಇರುವುದು ಕೇವಲ ರಕ್ಷಣೆಗಲ್ಲ. ಸ್ಟ್ರೈಕ್ ಅಂದ್ರೆ ಶತ್ರುಪಾಳ್ಯಕ್ಕೆ ನುಗ್ಗಿ ಹೊಡೆಯೋದಕ್ಕೆ. ಇಂತಹ ಸ್ಟ್ರೈಕ್ ಕಾರ್ಪ್ಸ್ ನ ಜನರಲ್ ಗಳು ಗಡಿಯಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತದ ಉದ್ದೇಶ ಸ್ಪಷ್ಟವಾಗಿದೆ. ಬಾಂಗ್ಲಾದೇಶ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಭಾರತ ಡಿಫೆನ್ಸ್ ಮಾಡಲ್ಲ, ನೇರವಾಗಿ ಅಟ್ಯಾಕ್ ಮಾಡುತ್ತೆ ಅನ್ನೋ ಮೆಸೇಜ್ ಇದು. ಹಾಗಾದ್ರೆ ಈ ಹೊಸ ಸೇನೆ ಹೇಗಿರಲಿದೆ ಅನ್ನೋದನ್ನ ಕೇಳಿದ್ರೆ ನೀವು ದಂಗಾಗ್ತೀರಾ. ಇದು ಹಳೆ ಕಾಲದ ತಂತಿ ಬೇಲಿಯ ಕಥೆಯಲ್ಲ, ಇದು ಹೈಟೆಕ್ ಯುದ್ಧದ ತಯಾರಿ. ನಮ್ಮ ಮೂಲಗಳ ಪ್ರಕಾರ ಮಿಜೋರಾಂ ಮತ್ತು ತ್ರಿಪುರಾ ಗಡಿ ಭಾಗದಲ್ಲಿ ನಿರ್ಮಾಣವಾಗ್ತಿರುವಂತಹ ಈ ಸೇನೆ ನೆಲೆಯಲ್ಲಿ ಬ್ಲಾಸ್ಟ್ ಪ್ರೂಫ್ ಶೆಲ್ಟರ್ ಗಳು ಅಂದ್ರೆ ಬಾಂಬ್ ದಾಳಿಯಾದ್ರೂ ಕೂಡ ಏನೂ ಆಗದಂತಹ ಬಂಕರ್ ಗಳು, ಇನ್ನು ಭೂಗತ ಶಸ್ತ್ರಾಗಾರಗಳು, ಶತ್ರುವಿನ ಕಣ್ಣಿಗೆ ಕಾಣದಂತೆ ಮದ್ದು ಗುಂಡುಗಳನ್ನ ಸಂಗ್ರಹಿಸಿಡುವಂತಹ ವ್ಯವಸ್ಥೆ, ಇನ್ನು ರಿಂಗ್ ಬಾಂಡ್ಸ್, ಪ್ರವಾಹ ಅಥವಾ ದಾಳಿಯ ಸಂದರ್ಭದಲ್ಲಿ ರಕ್ಷಣೆ ನೀಡುವ ಒಡ್ಡುಗಳಾಗಿವೆ. ಇನ್ನು ಡ್ರೋನ್ ಮತ್ತು ಕೌಂಟರ್ ಡ್ರೋನ್ ಸಿಸ್ಟಮ್, ಬಾಂಗ್ಲಾದೇಶ ಅಥವಾ ಮ್ಯಾನ್ಮಾರ್ ಕಡೆಯಿಂದ ಬರುವಂತಹ ಡ್ರೋನ್ ಗಳನ್ನ ಹೊಡೆದುರುಳಿಸುವಂತಹ ತಂತ್ರಜ್ಞಾನ. ಇನ್ನು ಅತ್ಯಾಧುನಿಕ ಬ್ಯಾರಕ್ಗಳು, ಸೈನಿಕರಿಗೆ ದೀರ್ಘಕಾಲ ಉಳಿಯಲು ಬೇಕಾದಂತಹ ಊಟದ ಹಾಲ್, ವೈರ್ಲೆಸ್ ಕೊಠಡಿಗಳು ಮತ್ತು ಕಮಾಂಡ್ ಸೆಂಟರ್ಗಳು. ಈ ಮಾರ್ಗದುದ್ದಕ್ಕೂ ಬರೋಬ್ಬರಿ 85 ಹೊಸ ಪಿಒಪಿಗಳನ್ನ ಮೇಲ್ದರ್ಜೆಗೊಳಿಸಲಾಗಿದೆ. ಸಿಲ್ಸುರಿ ಎನ್ನುವಂತಹ ಮಾಮಿಯತ್ ಜಿಲ್ಲೆಯ ಒಂದು ದೊಡ್ಡ ಹಳ್ಳಿಯಿಂದ ಹಿಡಿದು ದಕ್ಷಿಣ ಮಿಜೋರಾಂನ ಲಾಂಗೈ ಜಿಲ್ಲೆಯ ಪರ್ವಾವರೆಗೆ ಒಂದು ಬಲಿಷ್ಠವಾದ ಕಬ್ಬಿಣದ ಗೋಡೆಯನ್ನ ಭಾರತ ನಿರ್ಮಿಸ್ತಾ ಇದೆ. ನಿಮ್ಗೆಲ್ಲ ಒಂದು ಪ್ರಶ್ನೆ ಕಾಡಬಹುದು, ಇಷ್ಟು ವರ್ಷ ಸುಮ್ಮನೆ ಇದ್ದಂತಹ ಭಾರತ ಈಗ ಸಡನ್ ಆಗಿ ಇಷ್ಟೊಂದು ಅಗ್ರೆಸಿವ್ ಆಗಿ ಸೇನಾ ನೆಲೆಯನ್ನ ಯಾಕೆ ಮಾಡ್ತಾ ಇದೆ? ನಾವು ಬಾಂಗ್ಲಾದೇಶವನ್ನ ಪ್ರಚೋದನೆ ಮಾಡ್ತಾ ಇದ್ದೀವಾ ಅಂತ. ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಭಾರತ ಪ್ರಚೋದನೆ ಮಾಡ್ತಾ ಇಲ್ಲ, ಮುಂಜಾಗ್ರತೆಯನ್ನ ವಹಿಸ್ತಾ ಇದೆ. 2024ರ ನಂತರ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಸಾಮಾನ್ಯದಲ್ಲ. ಅಲ್ಲಿನ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ಭಾರತಕ್ಕೆ ಓಡಿ ಬಂದ ಮೇಲೆ ಅಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಹಂಗಾಮಿ ಸರ್ಕಾರ ಮತ್ತು ಅದರ ಹಿಂದೆ ಇರುವಂತಹ ಶಕ್ತಿಗಳು ಭಾರತದ ವಿರೋಧಿಗಳು. ಜಮಾತ್ ಎ ಇಸ್ಲಾಮಿಯಂತಹ ಸಂಘಟನೆಗಳು ಈಗ ಅಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಅವರು ಬಹಿರಂಗವಾಗಿಯೇ ಭಯೋತ್ಪಾದನೆಯ ತಾಣ ಭಾರತ ನಮ್ಮ ಶತ್ರು ಅಂತೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತ ಕಡು ಬೈರಿಗಳಾಗಿರುವಂತಹ ಚೀನಾ ಮತ್ತು ಪಾಕಿಸ್ತಾನದ ಜೊತೆಗೆ ಬಾಂಗ್ಲಾದೇಶ ಈಗ ಕುಚುಕು ಗೆಳೆಯನಾಗಿದ್ದಾನೆ. ಚೀನಾದಿಂದ ಸಾಲ ತರುವುದು, ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರ ತರುವುದು ಮತ್ತು ಗಡಿಯ ಸಮೀಪದಲ್ಲಿ ಪಾಳು ಬಿದ್ದಿದ್ದಂತಹ ವಾಯುನೆಲೆಗಳನ್ನ ಮತ್ತೆ ಆಕ್ಟಿವ್ ಮಾಡೋದು, ಇದೆಲ್ಲವನ್ನ ಬಾಂಗ್ಲಾದೇಶ ಮಾಡ್ತಾ ಇದೆ. ಒಂದ್ ಕಾಲದಲ್ಲಿ ನಾವು ಅವರಿಗೆ ಕೊಟ್ಟಂತಹ ಸ್ವಾತಂತ್ರ್ಯವನ್ನೇ ಮರೆತು ಇಂದು ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರು ರೆಡಿ ಆಗ್ತಾ ಇದ್ದಾರೆ. ತ್ರಿಪುರಾ ರಾಜ್ಯವೊಂದೇ ಬಾಂಗ್ಲಾದೇಶದ ಜೊತೆ 856 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ. ಮೇಘಾಲಯ 443 ಕಿಲೋಮೀಟರ್, ಮಿಜೋರಾಂ 318 ಕಿಲೋಮೀಟರ್ ಮತ್ತು ಅಸ್ಸಾಂ 263 ಕಿಲೋಮೀಟರ್. ಹೀಗೆ 4 ರಾಜ್ಯಗಳು ಬಾಂಗ್ಲಾದೇಶದ ತೆಕ್ಕೆಗೆ ಸಿಲುಕಿದ್ದಾಗ ಅವರು ಪಾಕಿಸ್ತಾನದಂತೆ ವರ್ತಿಸಲು ಶುರು ಮಾಡಿದ್ರೆ ನಮಗೆ ಎಷ್ಟು ಅಪಾಯ ಇದೆ ಅನ್ನೋದು ಕೂಡ ಇಲ್ಲಿ ಯೋಚಿಸಬೇಕಾಗುತ್ತೆ. ಇನ್ನು ಇಲ್ಲಿ ನಾವು ಇನ್ನೊಂದು ಆಯಾಮವನ್ನ ನೋಡ್ಬೇಕಾಗುತ್ತೆ. ಬಾಂಗ್ಲಾದೇಶ ಭಾರತದ ಜೊತೆ ನೇರವಾಗಿ ಯುದ್ಧಕ್ಕೆ ಬರುವ ತಾಕತ್ತು ಹೊಂದಿಲ್ಲ, ಅದು ಅವರಿಗೂ ಕೂಡ ಗೊತ್ತು. ಭಾರತದ ಸೇನೆಯ ಮುಂದೆ ಬಾಂಗ್ಲಾದೇಶ ಒಂದು ದಿನ ಕೂಡ ನಿಲ್ಲಲ್ಲ. ಆದ್ರೆ ಅವರ ಪ್ಲಾನ್ ಬೇರೆನೇ ಇದೆ, ಅದೇ ಆಸಾ ಅಥವಾ ಗೆರಿಲ್ಲಾ ಯುದ್ಧ. ಅಲ್ಲಿ ಜಮಾತ್ ಎ ಇಸ್ಲಾಮಿಕ್ ಮತ್ತು ಇದರ ಮೂಲಭೂತವಾದಿ ಸಂಘಟನೆಗಳು ಸ್ಟ್ರಾಂಗ್ ಆಗಿದ್ರೆ ಅವರು ಗಡಿಯಾಚೆಯಿಂದ ಉಗ್ರರನ್ನ ಭಾರತಕ್ಕೆ ಕಳಿಸೋದು, ಈಶಾನ್ಯ ರಾಜ್ಯಗಳಲ್ಲಿ ಬಂಡುಕೋರರಿಗೆ ಸಹಾಯ ಮಾಡೋದು, ಫೇಕ್ ಕರೆನ್ಸಿ ನೋಟ್ ಗಳನ್ನ ಸಾಗಿಸೋದು, ರೋಹಿಂಗ್ಯಾಗಳಂತಹ ಅಕ್ರಮ ವಲಸಿಗರನ್ನ ಭಾರತಕ್ಕೆ ನುಗ್ಗಿಸೋದು, ಈ ರೀತಿಯ ತಂತ್ರಗಳನ್ನ ಬಳಸ್ತಾ ಇದ್ದಾರೆ. ಈಗಾಗಲೇ ನಮಗೆ ಮಾಹಿತಿ ಇದೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಅಲ್ಲಿನ ಅಲ್ಪಸಂಖ್ಯಾತರನ್ನ ಓಡಿಸಿ ಭಾರತದ ಕಡೆಗೆ ನುಗ್ಗಿಸುವ ಪ್ಲಾನ್ ಕೂಡ ಇರಬಹುದು. ಕಳ್ಳ ಸಾಗಾಣೆ, ಡ್ರಗ್ಸ್ ಮಾಫಿಯಾ ಎಲ್ಲವೂ ಕೂಡ ಈಗ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಈ ಎಲ್ಲಾ ನಾನ್ ಮಿಲಿಟರಿ ಥ್ರೆಟ್ ಗಳನ್ನ ಎದುರಿಸೋದಕ್ಕೆ ಮತ್ತು ಅಗತ್ಯ ಬಿದ್ರೆ ಸರ್ಜಿಕಲ್ ಸ್ಟ್ರೈಕ್ ನಂತಹ ಕಾರ್ಯಾಚರಣೆ ಮಾಡೋದಕ್ಕೆ ಈ ಹೊಸ ಸೇನೆ ನೆಲೆಗಳು ಲಾಂಚ್ ಪ್ಯಾಡ್ ಗಳಾಗಿ ಕೆಲಸ ಮಾಡಲಿವೆ. ಭಾರತಕ್ಕೆ ಇರುವ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಬಾಂಗ್ಲಾದೇಶದ ಭೌಗೋಳಿಕ ರಚನೆ. ನಾವು ಆಗ್ಲೇ ಹೇಳಿದ ಹಾಗೆ ಚಿಕನ್ ನೆಕ್ ಆದ್ರೆ ಭಾರತಕ್ಕೆ ಇರುವಂತಹ ಅಡ್ವಾಂಟೇಜ್ ಅಂದ್ರೆ ಬಾಂಗ್ಲಾದೇಶ ಕೂಡ ಇಂತಹದ್ದೇ ಚೋಕ್ ಪಾಯಿಂಟ್ ಗಳನ್ನ ಹೊಂದಿವೆ. ಇನ್ನು ಉದಾಹರಣೆಗೆ ರಂಗಾಪುರದಲ್ಲಿರುವಂತಹ ಉತ್ತರ ಕಾರಿಡಾರ್, ಇದು 80 ಕಿಲೋಮೀಟರ್ ಉದ್ದವಿದ್ರೂ ಕೂಡ ಯುದ್ಧದ ಸಮಯದಲ್ಲಿ ಭಾರತ ಇದನ್ನು ಸುಲಭವಾಗಿ ಕಟ್ ಮಾಡಬಹುದು. ಆಗ ಬಾಂಗ್ಲಾದೇಶದ ಉತ್ತರ ಭಾಗ ದಕ್ಷಿಣದಿಂದ ಬೇರ್ಪಡುತ್ತೆ. ಹಾಗೆಯೇ ಚಿತ್ತಗಾಂವ್, ಇದು ಬಾಂಗ್ಲಾದೇಶದ ಜೀವನಾಡಿ. ಅಲ್ಲಿಗೆ ಹೋಗುವಂತಹ ದಾರಿ ಕೇವಲ 17ರಿಂದ 28 ಕಿಲೋಮೀಟರ್ ಅಗಲವಿದೆ. ಭಾರತ ಮನಸ್ಸು ಮಾಡಿದ್ರೆ ಆ ದಾರಿಯನ್ನ ಬ್ಲಾಕ್ ಮಾಡಿ ಬಾಂಗ್ಲಾದೇಶದ 80% ವ್ಯಾಪಾರವನ್ನ ಒಂದೇ ದಿನದಲ್ಲಿ ನಿಲ್ಲಿಸಬಹುದು. ಭಾರತಕ್ಕೆ ಈ ಶಕ್ತಿ ಇದೆಯಾ? ಬಾಂಗ್ಲಾದೇಶವನ್ನ 4 ಕಡೆಯಿಂದ ಲಾಕ್ ಮಾಡಿ ಉಸಿರುಗಟ್ಟಿಸುವ ಸಾಮರ್ಥ್ಯ ಭಾರತೀಯ ಸೇನೆಗಿದೆ. ಆದ್ರೆ ಭಾರತ ಯಾವತ್ತೂ ಅಂತಹ ಆಕ್ರಮಣಕಾರಿ ಯೋಜನೆ ಮಾಡೋದಿಲ್ಲ. ನಾವು ವಸುದೈವ ಕುಟುಂಬಕಂ ಅನ್ನೋರು. ನಮಗೆ ಬಾಂಗ್ಲಾದೇಶದ ಒಂದಿಂಚು ಜಾಗ ಬೇಕಿಲ್ಲ. ಆದ್ರೆ ನಮ್ಮ ಸುರಕ್ಷತೆಗೆ ಧಕ್ಕೆ ಬಂದ್ರೆ ನಾವು ಸುಮ್ಮನೆ ಕೂರಲ್ಲ ಅನ್ನೋದಕ್ಕೆ ಈ ಹೊಸ ನೆಲೆಗಳೇ ಸಾಕ್ಷಿ. ಇನ್ನು 2 ವರ್ಷಗಳ ಹಿಂದೆ ಪರಿಸ್ಥಿತಿ ಹೀಗಿರ್ಲಿಲ್ಲ. ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಸುವರ್ಣ ಯುಗದಂತಿತ್ತು. ವ್ಯಾಪಾರ, ಶಿಕ್ಷಣ, ವಿದ್ಯುತ್ ಸರಬರಾಜು, ರೈಲ್ವೆ ಸಂಪರ್ಕ ಎಲ್ಲವೂ ಕೂಡ ಚೆನ್ನಾಗಿತ್ತು. ಬಾಂಗ್ಲಾದೇಶದ ಅತಿದೊಡ್ಡ ರಫ್ತುದಾರರು ಮತ್ತು ಭದ್ರತಾ ಪಾಲುದಾರ ಭಾರತವೇ ಆಗಿತ್ತು. ಆದ್ರೆ ಯಾವಾಗ ಶೇಖ್ ಹಸೀನಾ ಅಧಿಕಾರ ಕಳೆದುಕೊಂಡ್ರು ಆವಾಗ ಅಲ್ಲಿನ ಬೀದಿಗಳಲ್ಲಿ ಭಾರತ ವಿರೋಧಿ ಘೋಷಣೆಗಳು ಮೊಳಗಿದ್ವು. ಆಗಲೇ ಭಾರತ ಎಚ್ಚೆತ್ತುಕೊಂಡಿತ್ತು. ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ
ಅಂದ್ರೆ ಬಾಂಗ್ಲಾದೇಶ ತನಗೆ ತಾನೇ ಕಾಲಿನ ಮೇಲೆ ಕೊಡಲಿನ ಹಾಕೊಳ್ತಾ ಇದೆ. ಭಾರತದ ಜೊತೆ ದ್ವೇಷವನ್ನ ಕಟ್ಕೊಂಡು ಬಾಂಗ್ಲಾದೇಶ ಆರ್ಥಿಕವಾಗಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಚೀನಾದ ಸಾಲದ ಆಸೆಗೆ ಬಿದ್ದು ಅವರು ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ. ಈ ಸಂಚನ ಮುರಿಯೋದಕ್ಕೆ ಭಾರತ ಮಿಜೋರಾಂನಲ್ಲಿ, ಅಸ್ಸಾಂನಲ್ಲಿ ಮತ್ತು ತ್ರಿಪುರಾದಲ್ಲಿ ತನ್ನ ಸೇನಾ ಶಕ್ತಿಯನ್ನ ಡಬಲ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಿಜೋರಾಂನಲ್ಲಿ ಭಾರತ ಸ್ಥಾಪಿಸ್ತಾ ಇರುವಂತಹ ಈ ಹೊಸ ಸೇನಾ ನೆಲೆ ಕೇವಲ ಒಂದು ಕಟ್ಟಡ ಅಥವಾ ಬಂಕರ್ ಅಲ್ಲ. ಇದು ಢಾಕಾದಲ್ಲಿ ಕುಳಿತು ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇರುವವರಿಗೆ ಒಂದು ಖಡಕ್ ಎಚ್ಚರಿಕೆಯಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.